ಎಲ್ಲರಿಗೂ ನಮಸ್ಕಾರ. ಸೂಪರ್ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ಮಾಹಿತಿ ಏನಪ್ಪಾ ಅಂತಂದ್ರೆ, ಯಾರು ಮನೆ ಕಟ್ಸ್ಕೊಳ್ಬೇಕಂತ ಇರ್ತಾರೆ. ಬಹಳಷ್ಟು ಮಂದಿ ಬಡವರು ಇರ್ತಾರೆ, ನಿಮಗೆ ಗೊತ್ತು. ಒಂದು ಜಾಗ ಇರುತ್ತೆ, ಮನೆ ಕಟ್ಸ್ಕೊಳ್ಳೋಕೆ ಆಗೋದಿಲ್ಲ. ಸೊ ಕೇವಲ ಇಲ್ಲಿ ನಿಮ್ಮ ಹತ್ರ ಒಂದು ಖಾಲಿ ಜಾಗ ಇದ್ರೆ ಸಾಕು, ನಿಮಗೆ 7 ಲಕ್ಷ ರೂಪಾಯಿ ಹಣ ಮನೆ ಕಟ್ಕೊಳ್ಳೋದಕ್ಕೆ ಫ್ರೀಯಾಗಿ ಕೊಡ್ತಾರೆ. ಸೊ ಹಾಗಾದ್ರೆ ಈ ಒಂದು 7 ಲಕ್ಷ ರೂಪಾಯಿ ಹಣವನ್ನ ಫ್ರೀಯಾಗಿ ಪಡೆದುಕೊಂಡು ನೀವು ಮನೆ ಕಟ್ಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಅಂದ್ರೆ ಇಲ್ಲಿ ಈಗ ನಿಮ್ಮ ಹತ್ರ ಖಾಲಿ ಜಾಗ ಇತ್ತಂತ ತಿಳ್ಕೊಳ್ಳಿ, ಇದಕ್ಕೆ ನೀವು ಅಪ್ಲೈ ಮಾಡೋದು ಹೇಗೆ ಸಂಪೂರ್ಣವಾದಂತ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ಮತ್ತೆ ಇದಕ್ಕೆ ಏನೇನ್ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಮತ್ತೆ ಇದ್ರ ಬಗ್ಗೆ ಎಲ್ಲ ಹೆಚ್ಚಿನ ಒಂದು ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಅಂದ್ರೆ 7 ಲಕ್ಷ ರೂಪಾಯಿ ಹಣ ನಿಮಗೆ ಯಾವ ರೀತಿ ಬರುತ್ತೆ ಮನೆ ಕಟ್ಸ್ಕೊಳ್ಳೋದಕ್ಕೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಸ್ನೇಹಿತರೆ, ಇಲ್ಲಿ ನಿಮಗೆ ಒಂದು ಮಾಹಿತಿ ಏನಪ್ಪಾ ಅಂತಂದ್ರೆ, ಇದು ಬಡವರಿಗೆ ಬಹಳಷ್ಟು ಅನುಕೂಲ ಆಗಲಿದೆ. ನಿಮಗೆ ಗೊತ್ತಿರಬಹುದು, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಈ ರೀತಿಯಾಗಿ ಗವರ್ಮೆಂಟ್ ಸ್ಕೀಮ್ಗಳು ಬಹಳಷ್ಟು ಇವೆ. ನಾನು ಕೂಡ ಇವತ್ತ ಒಂದು ಗವರ್ಮೆಂಟ್ ಸ್ಕೀಮ್ ಬಗ್ಗೆ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಒಂದು ಏನಪ್ಪಾ ಅಂತಂದ್ರೆ, ನೀವು ಮನೆ ಕಟ್ಸ್ಕೊಳ್ಬೇಕಂತ ಇದ್ರೆ ನಿಮ್ಮ ಹತ್ರ ಖಾಲಿ ಜಾಗ ಇದ್ದು, ಕೆಲವ್ರದ್ದು ಆರ್ಥಿಕ ಪರಿಸ್ಥಿತಿ ಸರಿ ಇರೋದಿಲ್ಲ, ಬಹಳಷ್ಟು ಮಂದಿ ಹತ್ರ ಹಣ ಇರೋದಿಲ್ಲ. ಸೊ ಹಂಗಾಗಿ ಏನ್ ಮಾಡಿರ್ತಾರೆ, ಖಾಲಿ ಜಾಗ ಹಂಗೆ ಬಿಟ್ಬಿಟ್ಟಿರ್ತಾರೆ. ದುಡ್ಡಿದ್ದಾಗ ನೋಡೋಣಪ್ಪ, ಮನೆ ಕಟ್ಸ್ಕೊಳ್ಳೋಣಪ್ಪ ಅಂತ ಈ ರೀತಿಯಾದಂತ ಒಂದು ಪ್ಲಾನ್ ಗಳನ್ನ ಮಾಡ್ತಾ ಇರ್ತಾರೆ. ಸೊ ಹಾಗಾದ್ರೆ ನಿಮಗೆ ಇಲ್ಲಿ ನಿಮ್ಮ ಹತ್ರ ಖಾಲಿ ಜಾಗ ಇತ್ತಪ್ಪ ಅಂತಂದ್ರೆ 7 ಲಕ್ಷ ಹಣ ಸರ್ಕಾರದ ಕಡೆಯಿಂದ ಫ್ರೀಯಾಗಿ ಬರುತ್ತೆ. ಅದನ್ನ ತೆಗೆದುಕೊಂಡು ನೀವು ಮನೆ ಕಟ್ಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗಾಗಿ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಇಂಥ ಒಂದು ಅದ್ಭುತವಾದಂತ ಮಾಹಿತಿಯನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದೀನಿ. ಇಲ್ಲಿ ಬಡವರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತಾನೆ ಈ ಒಂದು ಮಾಹಿತಿಯನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದೀನಿ. ಸ್ನೇಹಿತರೆ, ನಿಮ್ಮ ಹತ್ರ ಖಾಲಿ ಜಾಗ ಇತ್ತಪ್ಪ ಅಂತಂದ್ರೆ 7 ಲಕ್ಷ ಹಣವನ್ನ ಪಡೆಯೋದು ಹೇಗೆ ಅನ್ನೋದನ್ನ ಮಾಹಿತಿಯನ್ನ ತಿಳಿಸ್ಕೊಟ್ಬಿಡ್ತೀನಿ. ಸ್ನೇಹಿತರೆ, ಇಲ್ಲಿ 2 ರೀತಿಯ ಒಂದು ಇದರಲ್ಲಿ ಮಾಹಿತಿಗಳು ಇದಾವೆ. ಒಂದು, ನೀವೇ ಸ್ವತಃ ಮನೆ ಕಟ್ಸ್ಕೊಳ್ತೀವಪ್ಪ ಅಂತಂದ್ರೆ ನಿಮಗೆ 7 ಲಕ್ಷದವರೆಗೆ ಮೆಟೀರಿಯಲ್ ಗಳನ್ನ ಕೊಡ್ತಾರೆ. ಅವು ಯಾವ್ಯಾವ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಆದಂತ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಒಂದು ಸರ್ಕಾರದ ಕಡೆಗೆ ಬಿಡೋದು. ಅಂದ್ರೆ ನಿಮ್ಮ ಹತ್ರ ಖಾಲಿ ಜಾಗ ಇರುತ್ತೆ, ಜಸ್ಟ್ ಅಪ್ಲೈ ಮಾಡಿದ್ರೆ ಸಾಕು, ನಿಮ್ಗೆ 7 ಲಕ್ಷದೊಳಗೆ ಎಷ್ಟು ಮನೆ ಕಟ್ಟಬೇಕು ಅವರು ಕಟ್ಟುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತಾರೆ. ಅಂದ್ರೆ 7 ಲಕ್ಷಕ್ಕಿಂತ ಒಂದು ಹೆಚ್ಚಿನ ಒಂದು ಬಡ್ಜೆಟ್ ಆಯ್ತಪ್ಪ ಅಂತಂದ್ರೆ ಆ ಒಂದು ಬೇಕಾಗುವಂತ ಮೆಟೀರಿಯಲ್ ಗಳನ್ನ ನೀವೇ ಹಾಕ್ಸ್ಕೊಳ್ಬೇಕು. ಅಂದ್ರೆ ಸರ್ಕಾರದ ಕಡೆಗೆ ಬಿಟ್ರೆ 7 ಲಕ್ಷದಲ್ಲಿ ಒಂದು ಮನೆ ಎಷ್ಟು ಬೇಕೋ ಅಷ್ಟನ್ನ ಮಾಡಿಕೊಡ್ತಾರೆ. ಸೊ ಇನ್ನು ನೀವು ಜಾಸ್ತಿ ಚೆನ್ನಾಗಿ ಕಡಮಕಪ್ಪ ಅಂತಂದ್ರೆ ಅದಕ್ಕೆ ಎಕ್ಸ್ಟ್ರಾ ಮೆಟೀರಿಯಲ್ ಗಳನ್ನ ನೀವು ಕೊಡಿಸ್ಬೇಕಾಗುತ್ತೆ. ಇಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ, ನೀವು ಅಪ್ಲೈ ಮಾಡಿದ್ಮೇಲೆ 7 ಲಕ್ಷ ನಮಗೆ ಮೆಟೀರಿಯಲ್ ಬಂದ್ರು ಸಾಕಪ್ಪ, ಆ ಒಂದು ಮೆಟೀರಿಯಲ್ ಇಂದ ನಾವೇ ಮನೆ ಕಟ್ಕೊಳ್ತೀವಿ, ಎಲ್ಲ ನಾವೇ ನೋಡ್ಕೊಳ್ತೀವಪ್ಪ ಅಂತಂದ್ರೆ ಅದನ್ನ ಕೂಡ ಆಪ್ಷನ್ ಅನ್ನ ನೀವು ಮಾಡ್ಕೊಳ್ಬಹುದು. ಸ್ನೇಹಿತರೆ, ಇಲ್ಲಿ ಅಪ್ಲೈ ಮಾಡೋದಕ್ಕಿಂತ ಮುಂಚಿತವಾಗಿ ಇದಕ್ಕೆ ಏನೇನ್ ಡಾಕ್ಯುಮೆಂಟ್ ಗಳು ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಂತರ ಇನ್ನೂ ಸಂಪೂರ್ಣವಾದಂತ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ ಮೊದಲನೇದು, ನಿಮಗೆ ಈ ಒಂದು ಸ್ಕೀಮು ಏನು 7 ಲಕ್ಷ ರೂಪಾಯಿ ಹಣ ಪಡೆಯೋದು ಅಂದ್ರೆ ಮನೆ ಕಟ್ಟೋದಕ್ಕೆ 7 ಲಕ್ಷ ರೂಪಾಯಿ ಹಣ ಏನ್ ಬೇಕು ಅದನ್ನ ಪಡಿಬೇಕಾದ್ರೆ ನೀವು ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಹತ್ರ ಯಾವ ಡಾಕ್ಯುಮೆಂಟ್ ಗಳು ಬೇಕಂದ್ರೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ವೋಟರ್ ಐ ಡಿ ಕಾರ್ಡ್ ಬೇಕಾಗುತ್ತೆ, ರೇಷನ್ ಕಾರ್ಡ್ ಬೇಕಾಗುತ್ತೆ, ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಮ ಹತ್ರ ಮನೆಯ ದಾಖಲಾತಿಗಳು ಏನಾದ್ರೂ ಇದೆ ಅಂದ್ರೆ ಆ ಜಾಗಕ್ಕೆ ಸಂಬಂಧಪಟ್ಟಂತ ಹಕ್ಕುಪತ್ರ ಅಥವಾ ಯಾವ್ದಾದ್ರು ಫಾರಂ ನಂಬರ್ 3 ಈ ರೀತಿ ದಾಖಲಾತಿಗಳಿದ್ರೆ ಅದು ಕೂಡ ಬೇಕಾಗುತ್ತೆ. ಇದು ಒಂದೇ ಅಲ್ಲ, ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಫೋಟೋ ಕೂಡ ಬೇಕಾಗುತ್ತೆ. ಅಂದ್ರೆ 3 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಅಂದ್ರೆ ಯಾರು ಅರ್ಜಿಯನ್ನು ಸಲ್ಲಿಸುತ್ತಾರೆ ಅರ್ಜಿದಾರರ ಒಂದು 3 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಇನ್ನು ಅದ್ರ ಜೊತೆಗೆ 2 ATM ಸೈಜ್ ಕುಟುಂಬದ ಫೋಟೋ ಬೇಕಾಗುತ್ತೆ. ಅಂದ್ರೆ ನಿಮ್ಮ ಮನೆಯ ಅಂಗಳದಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಎಷ್ಟು ಮಂದಿ ಸದಸ್ಯರು ಇರ್ತಾರ ಅಷ್ಟು ಮಂದಿ ಸದಸ್ಯರು ಒಂದು ಫೋಟೋ ಎಳಿಬೇಕಾಗುತ್ತೆ. ಈ ಒಂದು ATM ಸೈಜ್ ನಲ್ಲಿ ಈ ಫೋಟೋ ಇರಬೇಕಾಗುತ್ತೆ. 2 ATM ಸೈಜ್ ಫೋಟೋ ಬೇಕಾಗುತ್ತೆ. ಇಷ್ಟು ದಾಖಲಾತಿಗಳು ಇರಬೇಕು. ಇದು ಒಂದೇ ಅಲ್ಲ, ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು 70,000 ಒಂದು DD ಅನ್ನ ತುಂಬಬೇಕಾಗುತ್ತೆ. ಹೌದು ಸ್ನೇಹಿತರೆ, ಇದು ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವರು ಆಗಿದ್ರೆ ನೀವು 70,000 DD ಅನ್ನ ತೆಗಿಸ್ಬೇಕಾಗುತ್ತೆ. ಮತ್ತೆ ನೀವು ಏನಾದ್ರು ಅದರ್ ಕ್ಯಾಸ್ಟ್ ಅವರಾಗಿದ್ರೆ 1 ಲಕ್ಷದ್ದು ಒಂದು DD ಅನ್ನ ತೆಗಿಸ್ಬೇಕಾಗುತ್ತೆ. ಇದು DD ಯಾರ ಹೆಸರು ಮೇಲೆ ತೆಗಿಸ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮಗೆ ಒಂದು ಇಮೇಜ್ ಅನ್ನ ತೋರಿಸ್ಕೊಡ್ತೀನಿ. ಇಲ್ಲಿದೆ ನೋಡಿ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರಬಹುದು, ನಿಮಗೆ ಇಮೇಜ್ ನಲ್ಲಿ ಅಡ್ರೆಸ್ ಕಾಣುತ್ತೆ. DD ಯಾರ ಹೆಸರು ಮೇಲೆ ತೆಗಿಸ್ಬೇಕಪ್ಪ ಅಂತಂದ್ರೆ ಕರ್ನಾಟಕ ಸ್ಲಮ್ ಬೋರ್ಡ್ ಆಫ್ ಬೆಂಗಳೂರು ಅಂತ ಈ ಒಂದು ಅಡ್ರೆಸ್ ಮೇಲೆ ನೀವು 1 ಲಕ್ಷ ರೂಪಾಯಿ DD ಅನ್ನ ತೆಗೆಸ್ಕೊಳ್ಬೇಕಾಗುತ್ತೆ. ಅಂದ್ರೆ DD ಅನ್ನ ತೆಗೆಸ್ಕೊಳ್ಬೇಕಾದ್ರೆ ನಿಮ್ಮ ಹತ್ರ ಕಂಪಲ್ಸರಿ ಒಂದು ಚೆಕ್ ಇರಬೇಕಾಗುತ್ತೆ. ನಿಮಗೆ ಗೊತ್ತಿರಬಹುದು, 1 ಲಕ್ಷ ರೂಪಾಯಿ ಅಥವಾ 70,000 ರೂಪಾಯಿ ನೀವು ಚೆಕ್ ಅನ್ನ ಬರೆದು ಕೊಟ್ಟ ಮೇಲೆ ನಿಮಗೆ DD ಅನ್ನ ಕೊಡ್ತಾರೆ. ಈ ಒಂದು ಅಡ್ರೆಸ್ಗೆ ಒಂದು ನೀವು SC ST ಆಗಿದ್ರೆ 70,000 ರೂಪಾಯಿ DD ಅನ್ನ ತುಂಬಬೇಕಾಗುತ್ತೆ. ಇಲ್ಲಪ್ಪ ಅಂತಂದ್ರೆ ಅದರ್ ಕ್ಯಾಸ್ಟ್ ಅವರಾದ್ರೆ 1 ಲಕ್ಷ ರೂಪಾಯಿ DD ಅನ್ನ ನೀವು ತುಂಬಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿ ಇಮೇಜ್ ನಲ್ಲಿ ನೋಡ್ತಾ ಇರಬಹುದು, ನಿಮಗೆ ಟೋಟಲ್ ಆಗಿ ಏನು ನಿಮಗೆ ಅಪ್ಲೈ ಮಾಡಿದ್ಮೇಲೆ ನಿಮಗೆ ಯಾವ್ಯಾವ ರೀತಿ ಮೆಟೀರಿಯಲ್ ಅಂದ್ರೆ ನೀವೇ ಮನೆ ಕಟ್ಸ್ಕೊಳ್ತೀರಪ್ಪ, ನಮ್ಗೆ ಮೆಟೀರಿಯಲ್ ಕೊಟ್ರೆ ಸಾಕಪ್ಪ ಅಂತಂದ್ರೆ ಇಲ್ಲಿ ಮೆಟೀರಿಯಲ್ ಗಳನ್ನ ನೀವು ನೋಡ್ತಾ ಇರಬಹುದು. ನಿಮಗೆ ಡೀಟೇಲ್ ಆಗಿ ನಾನು ತೋರಿಸ್ಕೊಡ್ತೀನಿ.
ಮೊದಲನೇದು ಇಲ್ಲಿ ಸಿಮೆಂಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್, ನಿಮಗೆ ಬ್ಯಾಗ್ ಲೆಕ್ಕಗಳಲ್ಲಿ ಟೋಟಲ್ ಅಪ್ ಟು ರೂಫ್ ಅವರಿಗೆ ನಿಮಗೆ 58 ಬ್ಯಾಗ್ಸ್ ಸಿಮೆಂಟ್ ಚೀಲಗಳನ್ನ ಕೊಡ್ತಾರೆ. ಮತ್ತೆ ರೂಫ್ ಹಾಕಕ್ಕೆ ಮತ್ತೆ 30 ಬ್ಯಾಗ್ಗಳನ್ನ ಅಂದ್ರೆ 30 ಚೀಲಗಳನ್ನ ಕೊಡ್ತಾರೆ. ಮತ್ತೆ ಫಿನಿಶಿಂಗ್ ಲೆವೆಲ್ ಬಂದಾಗ 31 ಚೀಲ ಸಿಮೆಂಟ್ ಅನ್ನ ಕೊಡ್ತಾರೆ. ಟೋಟಲ್ ಆಗಿ ನಿಮಗೆ ಒಂದು ಮನೆ ಕಟ್ಕೊಳ್ಳೋದಕ್ಕೆ 119 ಚೀಲ ಸಿಮೆಂಟ್ ಗಳನ್ನ ಕೊಡ್ತಾರೆ ಇಲ್ಲಿ. ಅದ್ರ ಜೊತೆಗೆ ರಬ್ಬರ್ಸ್ ಅಂತ ನೋಡ್ತಾ ಇರ್ಬೋದು. ರಬ್ಬಲ್ಸ್ ಅಂತ ಅಂದ್ರೆ ಇಲ್ಲಿ ನಿಮಗೆ ಬುನಾದಿ ಹಾಕುವಂತ ಸಂದರ್ಭದಲ್ಲಿ ಇದು ಸಿಗುತ್ತೆ ನಿಮಗೆ. ಟೋಟಲ್ ಆಗಿ ಇಲ್ಲಿ 1.5 ಟ್ರ್ಯಾಕ್ಟರ್ ಲೋಡ್ ನಲ್ಲಿ ನಿಮಗೆ ಈ ರಬ್ಬಲ್ಸ್ ಅನ್ನ ಕೊಡ್ತಾರೆ. ಇನ್ನು ಅದ್ರ ಜೊತೆಗೆ ಈ ರಾಡ್ಸ್ ಎಲ್ಲ ಬೇಕಾಗುತ್ತೆ. 40 mm ನೋಡ್ತಾ ಇರ್ಬೋದು ನಿಮಗೆ. 40 mm ರಾಡ್ ಅನ್ನ ನಿಮಗೆ 1.5 ಟನ್ ಅನ್ನ ಕೊಡ್ತಾರೆ. ಇನ್ನು ಅದ್ರ ಜೊತೆಗೆ 20 mm ರಾಡ್ ನೋಡ್ತಿರ್ಬೋದು. ಇಲ್ಲಿ ಟೋಟಲ್ ಆಗಿ 20 mm ರಾಡು 3.5 ಟನ್ ಅಂತ ಇದೆ. 3.5 ಟನ್ ಅನ್ನ ಕೊಡ್ತಾರೆ. ಇನ್ನು ಅದ್ರ ಜೊತೆಗೆ ನಿಮಗೆ ಉಸುಕ್ ಬೇಕಾಗುತ್ತೆ, ಅಂದ್ರೆ ಮರಳು, ಡಸ್ಟ್ ಅಂತಾರೆ. ಡಸ್ಟ್ ಆದ್ರೂ ಕೊಡ್ಬೋದು, ಇಲ್ಲ ನಿಮಗೆ ಮರಳಾದ್ರೂ ಕೊಡ್ಬೋದು. ಅಂದ್ರೆ ಇಲ್ಲಿ ಅಪ್ ಟು ರೂಫ್ ಅವರಿಗೆ ಏನ್ ಮಾಡ್ತಾರೆ, 3 ಲೋಡ್ ಅನ್ನ ಕೊಡ್ತಾರೆ. ಆಮೇಲೆ ರೂಫ್ ಹಾಕಕ್ಕೆ 1 ಲೋಡ್ ಅನ್ನ ಕೊಡ್ತಾರೆ. ಮತ್ತೆ ಫಿನಿಶಿಂಗ್ ಲೆವೆಲ್ ನಲ್ಲಿ 2.5 ಲೋಡ್ ಅನ್ನ ಕೊಡ್ತಾರೆ. ಟೋಟಲ್ ಆಗಿ ನಿಮಗೆ ಸ್ಯಾಂಡ್ ಎಷ್ಟು ಬರುತ್ತಪ್ಪ ಅಂತಂದ್ರೆ 6.5 ಟ್ರಿಪ್ ಸ್ಯಾಂಡ್ ಬರುತ್ತೆ ನಿಮಗೆ. ನಂತರ ಇಲ್ಲಿ ಸಿಮೆಂಟ್ ಬ್ರಿಕ್ ಅಂದ್ರೆ ಸಿಮೆಂಟಿನ ಎಳೆಗಳು 6 ಇಂಚಿನ ಅಲ್ಲಿ ಎಷ್ಟು ಕೊಡ್ತಾರಪ್ಪ ಅಂತಂದ್ರೆ ನಿಮಗೆ ಅಪ್ ಟು ರೂಫ್ ವರೆಗೂ 625, ಅಂದ್ರೆ ಟೋಟಲ್ ಆಗಿ 6 ಇಂಚಿನ 625 ನಿಮಗೆ ಬ್ರಿಕ್ಸ್ ಬರ್ತವೆ. ಅದ್ರ ಜೊತೆಗೆ ಇನ್ನು 4 ಇಂಚಿನ ಬ್ರಿಕ್ಸ್ ನೋಡ್ತಾ ಇರ್ಬೋದು ನಿಮಗೆ. ಟೋಟಲ್ ಆಗಿ 204 ಇಂಚಿನ ಬ್ರಿಕ್ಸ್ ಗಳನ್ನ, ಸಿಮೆಂಟ್ ಬ್ರಿಕ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸ್ಟೀಲ್ ಕೂಡ ಕೊಡ್ತಾ ಇದ್ದಾರೆ ನಿಮಗೆ. ಸ್ಟೀಲ್ ಅಂದ್ರೆ 8 mm ಸ್ಟೀಲ್ ಕೊಡ್ತಾ ಇದ್ದಾರೆ. ಟೋಟಲ್ ಆಗಿ ನಿಮಗೆ ಅಪ್ ಟು ರೂಫ್ ವರೆಗೆ 35 ಕೊಡ್ತಾರೆ. ಮತ್ತೆ ರೂಫ್ ಲೆವೆಲ್ ಗೆ 40 ಕೊಡ್ತಾರೆ. ಟೋಟಲ್ ಆಗಿ 75 8 mm ಸ್ಟೀಲ್ ಅನ್ನ ಕೊಡ್ತಾರೆ ನಿಮಗೆ. ಇನ್ನು ಸ್ಟೀಲ್ ನಲ್ಲೇ 10 mm ನೋಡ್ತಾ ಇರ್ಬೋದು ನಿಮಗೆ. ಅಪ್ ಟು ರೂಫ್ ವರೆಗೂ ನಿಮಗೆ ಇಲ್ಲಿ 16 ಅನ್ನ ಕೊಡ್ತಾ ಇದ್ದಾರೆ. ಆಮೇಲೆ ರೂಫ್ ಹಾಕುವಂತ ಸಂದರ್ಭದಲ್ಲಿ 17 ಕೊಡ್ತಾ ಇದ್ದಾರೆ. ಟೋಟಲ್ ಆಗಿ 10 mm ಬಂದು ನಿಮಗೆ 33 ಅನ್ನ ಕೊಡ್ತಾ ಇದ್ದಾರೆ. ಇನ್ನೊಂದ್ರ ಜೊತೆಗೆ ಸ್ಟೀಲ್ ನಲ್ಲಿ 12 mm ಸ್ಟೀಲ್ ಅಂತಂದ್ರೆ ನಿಮಗೆ ನೋಡ್ತಾ ಇರ್ಬೋದು. ಅಪ್ ಟು ರೂಫ್ ವರೆಗೆ 20 ಕೊಡ್ತಾರೆ. ಆಮೇಲೆ ರೂಫ್ ಲೆವೆಲ್ ನಲ್ಲಿ 11 ಕೊಡ್ತಾರೆ. ಟೋಟಲ್ 31 ನಿಮಗೆ 12 mm ಸ್ಟೀಲ್ ಅನ್ನ ಕೊಡ್ತಾರೆ. ಇಷ್ಟು ನಿಮಗೆ ಮೆಟೀರಿಯಲ್ ಅನ್ನ ಅವರು ಕೊಡುವಂತದ್ದು. ಅಂದ್ರೆ ಇದಕ್ಕ ನೀವು ಮನೆ ಕಟ್ಟುವಂತ ಸಂದರ್ಭದಲ್ಲಿ ಇಷ್ಟು ಮೆಟೀರಿಯಲ್ ಬರುತ್ತೆ ನಿಮಗೆ. ಇನ್ನು ನಿಮಗೆ ಕಡಿಮೆ ಆಯ್ತಪ್ಪ ಅಂತಂದ್ರೆ ನೀವು ಕೈಲಿಂದ ಹಾಕಿ ಮನೆಗಳನ್ನ ಕಟ್ಸ್ಕೊಳ್ಬೇಕು. ಒಂದ್ ವೇಳೆ ಇಲ್ಲಪ್ಪ ನಾವು ಅವ್ರ ಕಡೆಗೆ ಕೊಟ್ಬಿಡ್ತೀವಪ್ಪ ಎಲ್ಲ ಅಂತಂದ್ರೆ ನೀವು ಅವ್ರ ಮನೆ ಕಟ್ಟೋಕಂದ್ರೆ ಏನು 7 ಲಕ್ಷ ರೂಪಾಯಿ ಹಣ ಬರುತ್ತೆ. ಆ ಒಂದು 7 ಲಕ್ಷದಲ್ಲಿ ಎಷ್ಟು ಮನೆ ಕಟ್ಟೋದಕ್ಕೆ ಸಾಧ್ಯ ಅಷ್ಟು ಮನೆಯನ್ನ ಕಟ್ಕೊಡ್ತಾರೆ. ಇನ್ನು ನಿಮಗೆ ಹೆಚ್ಚಿನ ಒಂದು ಮೆಟೀರಿಯಲ್ ಬೇಕಾಯ್ತಪ್ಪ, ಇನ್ನು ನಾವು ಚೆನ್ನಾಗಿ ಮಾಡಿಸ್ತೀವಪ್ಪ ಅಂದ್ರೆ ಅದನ್ನ ಕೈಲಿಂದ ಹಾಕಿ ನೀವು ಮನೆಯನ್ನ ಕಟ್ಕೊಳ್ಬೇಕಾಗುತ್ತೆ. ಮತ್ತೆ ಇದು ಫೈನಲ್ ಆಗಿ ನಿಮಗೆ ಯಾವ ರೀತಿಯಪ್ಪ ಅಂದ್ರೆ ನಾನು ಡಾಕ್ಯುಮೆಂಟ್ ಗಳನ್ನ ಏನೇನು ಹೇಳಿದೀನಿ ಆ ಒಂದು ಎಲ್ಲಾ ಡಾಕ್ಯುಮೆಂಟ್ ಗಳನ್ನ ಜೆರಾಕ್ಸ್, ಒಂದೊಂದು ಕಾಪಿ ಜೆರಾಕ್ಸ್ ಅನ್ನ ತೆಗೆದುಕೊಳ್ಬೇಕು. ಅದ್ರ ಜೊತೆಗೆ ಡಿ ಏನ್ ಮಾಡಿಸ್ಬೇಕಂತ ಹೇಳಿದಿನಲ್ಲ, ಡಿ ಅನ್ನ ನೀವು ಮಾಡಿಸ್ಬೇಕಾಗುತ್ತೆ. ಡಿ ಅನ್ನ ಮಾಡಿಸಿ ಇದನ್ನ ಎಲ್ಲಿ ಸಬ್ಮಿಟ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಏರಿಯಾದಲ್ಲೇ ಇರುತ್ತೆ. ಒಂದು ಕರ್ನಾಟಕ ಸ್ಲಮ್ ಬೋರ್ಡ್ ಡೆವಲಪ್ಮೆಂಟ್ ಬೆಂಗಳೂರು ಅಂತ ಒಂದು ಆಫೀಸ್ ಇರುತ್ತೆ, ಅಲ್ಲಿ ಆದ್ರೂ ಸಬ್ಮಿಟ್ ಮಾಡಬಹುದು. ಇಲ್ಲಪ್ಪ ಅಂದ್ರೆ ನಿಮ್ಮ ವಾರ್ಡ್ ಕೌನ್ಸಿಲರ್ ಏನಿರ್ತಾರೆ ಅವ್ರಿಗೆ ಕೇಳಿದ್ರೆ ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಗೊತ್ತಿರುತ್ತೆ. ಅವ್ರ ಕೈಯಲ್ಲಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಮೆಟೀರಿಯಲ್ ಬರುವಂತದ್ದು ಎಲ್ಲ ಅವರು ನೋಡ್ಕೊಳ್ತಾರೆ. ಈ ರೀತಿಯಾಗಿ ಯಾರಾದ್ರೂ ಒಂದು ಮನೆ ಕಟ್ಕೊಳ್ಬೇಕಂತಿದ್ರೆ ನಿಮ್ಮ ಹತ್ರ ಖಾಲಿ ಜಾಗ ಇತ್ತಪ್ಪ ಅಂತಂದ್ರೆ ಅದನ್ನ ನೀವು ಅಪ್ಲೈ ಮಾಡಿ ಈ ರೀತಿಯಾದಂತ ಒಂದು ಬೆನಿಫಿಟ್ ಗಳನ್ನ ಪಡೆದುಕೊಳ್ಬಹುದು.